ಹೇಮಾವತಿ ಪ್ರತಿಮೆ ಮುಂಭಾಗ ಇರುವ ಮಹಾರಾಜ ಪಾರ್ಕಿನಲ್ಲಿ ಹಾಸನದ ಹಲವಾರು ಹಳ್ಳಿಗಳಿಂದ ಕೆಪಿಎಸ್ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸುವುದಿಲ್ಲ ಎಂದು ಪೋಷಕರು ಬರೆದ ಪತ್ರಗಳನ್ನು ಬಿಡುಗಡೆ ಮಾಡಿದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಚೈತ್ರಾರವರು ಕಳೆದ 7 ತಿಂಗಳಿಂದ ಶಾಲೆಗಳನ್ನು ಮುಚ್ಚುವ ಈ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ವಿರೋಧ ವ್ಯಕ್ತವಾಗುತ್ತಿದ್ದು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ರಚಿಸಿಕೊಂಡು ಸಾಕಷ್ಟು ಹೋರಾಟಗಳು ಹಳ್ಳಿ ಹೋಬಳಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟಗಳಲ್ಲಿ ಯಶಸ್ವಿಯಾಗಿ ನಡೆದಿವೆ. ರಾಜ್ಯದ ಜನತೆಯು ಅತ್ಯುಗ್ರ ಪ್ರತಿರೋಧದ ನಡುವೆಯೂ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಗೆ ಕೆಲ ಗ್ಯಾರಂಟಿಗಳ ತೇಪೆ ಹಚ್ಚಿ ರಾಜ್ಯದ ಬಡವರ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೇವೆ ಎನ್ನುವ ವಿಶ್ವಾಸ ದ್ರೋಹದೊಂದಿಗೆ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿಯೇ ತೀರುತ್ತೇನೆ ಎಂದು ಮುಂದಾಗಿರುವ ರಾಜ್ಯ ಸರ್ಕಾರದ ಹಠಮಾರಿ ಹಾಗೂ ಸರ್ವಾಧಿಕಾರಿ ಧೋರಣೆಗೆ ಹಾಸನದ ಅರಸೀಕೆರೆ ಗೋರೂರು ಪೋಷಕರು ಹರಿತವಾಗಿ ಉತ್ತರ ನೀಡಿದ್ದಾರೆ. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಸಂಯೋಜಿಸಲು ಮುಂದಾಗಿರುವ ಹಳ್ಳಿಗಳಿಂದ ಪೋಷಕರು ಎಸ್ಡಿಎಂಸಿ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರುಗಳು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನು ಡಿಎಂ ಕುರ್ಕೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಕಳಿಸಲು ಒಪ್ಪುವುದಿಲ್ಲ ಎಂದು ಲಿಖಿತ ರೂಪದಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿ ತಮ್ಮ ಸಹಿ ನೀಡಿದ್ದಾರೆ. ಈ ಮೂಲಕ ರಾಜ್ಯದ ಜನತೆಗೆ ಐತಿಹಾಸಿಕ ನಮ್ಮೂರು ಶಾಲೆ ಉಳಿಸಿ ಆಂದೋಲನಕ್ಕೆ ಮಾದರಿಯಾಗಿದ್ದಾರೆ. ರಾಜ್ಯದ ಜನತೆ ಇದರಿಂದ ಸ್ಫೂರ್ತಿ ಪಡೆದು ಪ್ರತಿ ಹಳ್ಳಿಗಳಿಂದ ನಮ್ಮೂರು ಶಾಲೆ ಉಳಿಸಿ ಹಾಗೂ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ಹಿಮ್ಮೆಟ್ಟಿಸಿ ಘೋಷಣೆಯೊಂದಿಗೆ ಮುನ್ನುಗ್ಗಿ ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸ್ನೇಹಿತರೆ, ಇಲ್ಲಿ ನಾವು ಎಐಡಿಎಸ್ಒ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವಿದ್ಯಾರ್ಥಿ ಸಂಘಟನೆಯಿಂದ ಆಲ್ರೆಡಿ ಕಳೆದ 5 ರಿಂದ 6 ತಿಂಗಳಿಂದನೂ ಕೂಡ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಸಾವಿರಾರು ಶಾಲೆಗಳನ್ನ ಕರ್ನಾಟಕದಲ್ಲಿ ಮುಚ್ಚಕ್ಕೆ ಹೊರಟಿದ್ದಾರೆ. ಆ ಯೋಜನೆ ಮೂಲಕ ಅದನ್ನು ವಿರೋಧಿಸಿ ಹೋರಾಟಗಳು ಮಾಡ್ತಾನೆ ಬಂದಿದ್ದೀವಿ. ನೀವು ಇತ್ತೀಚೆಗೂ ಗಮನಿಸ್ತಿರ್ಬೋದು, ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ರಾಜ್ಯ ಮಟ್ಟದಲ್ಲೆಲ್ಲ ಮುಂದುವರಿತಾ ಇದೆ. ಸ್ನೇಹಿತರೆ, ಅದರಲ್ಲೂ ಹಾಸನದಲ್ಲಿ ಹಾಸನ ಜನತೆ ಈ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ನಮಗೆ ಬೇಡ. ನಮ್ಮೂರಿನ ಮಕ್ಕಳನ್ನ ನಾವು ಯಾವುದೇ ಬೇರೆ ಊರಿಗೆ ಕಳ್ಸಕ್ಕೆ ಇಷ್ಟಪಡಲ್ಲ. ನಮ್ಮ ಊರಿನ ಮಕ್ಕಳು ನಮ್ಮೂರಲ್ಲೇ ಇರಬೇಕು. ನಾವು ಪ್ರತಿದಿನ ಕೂಲಿ ಮಾಡೋರು, ನಾವು ಹೆಂಗೆ ಮಕ್ಕಳನ್ನ ದೂರದೂರಿಗೆ ಕಳಿಸಿ ಬಿಟ್ಟು ಬರೋಕ್ಕಾಗತ್ತೆ? ನಮ್ಮೂರಿನ ಮಕ್ಕಳು ನಮ್ಮೂರಲ್ಲಿರೋ ಶಾಲೆಯಲ್ಲೇ ಓದ್ತಾರೆ ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ. ಮತ್ತು ಅದು ಅಲ್ಲದೆ ತಾಲೂಕು ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೂ ಕೂಡ ನಮ್ಮೂರಿನ ಶಾಲೆಗಳನ್ನ ನಾವು ಮುಚ್ಚೋದಕ್ಕೆ ಬಿಡಲ್ಲ, ನಮ್ಮೂರಿನ ಮಕ್ಕಳನ್ನು ಕೂಡ ನಾವೆಲ್ಲಿಗೂ ಕಳಿಸಲ್ಲ ಅಂತ ಹೇಳಿ ಪತ್ರಗಳನ್ನ ಬರೆದು ಕಳಿಸಿದ್ದಾರೆ. ಆ ಪತ್ರಗಳು ನಾವಿವತ್ತು ಇಲ್ಲಿ ಬಿಡುಗಡೆ ಮಾಡಿದ್ದೀವಿ, ನೀವು ನೋಡ್ತಿರ್ಬೋದು. ಹಾಗಾಗಿ ಇಡೀ ಹಾಸನ ಜನತೆ ಹೇಳ್ತಿರೋದು ನಮ್ಮೂರಿನ ಶಾಲೆ ನಾವು ಮುಚ್ಚೋಕೆ ಬಿಡಲ್ಲ. ಮತ್ತು ಇಡೀ ರಾಜ್ಯದ ಜನ ಇದನ್ನ ತಗೊಂಡು ಇಡೀ ರಾಜ್ಯದ ಜನ ಕೂಡ ನಮ್ಮೂರು ಶಾಲೆ ಮುಚ್ಚೋಕೆ ಬಿಡಲ್ಲ ಅನ್ನೋದನ್ನ ತಗೊಂಡು ನಿಂತ್ಕೊಂಡು ಹೋರಾಟನ ಮುಂದುವರಿಸಬೇಕು. ಈ ಯೋಜನೆನ ಹಿಮ್ಮೆಟ್ಟಿಸ್ಬೇಕಂತ ನಾವಿಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಅರಸೀಕೆರೆ ತಾಲೂಕಿನ ಡಿಎಂ ಕುರ್ಕೆಗೆ ಸಂಯೋಜಿಸುತ್ತಿರುವ ಶಾಲೆಗಳಾದ ಎಚ್ಎಲ್ಬಿ ತಾಂಡ್ಯ, ಮಾಡಾಳು, ಹರಳಕಟ್ಟ, ಯಾಚಗೊಂಡಹಳ್ಳಿ, ಜಾಂಜಿಹಟ್ಟಿ, ಎಚ್ವಿ ಹಟ್ಟಿ ಹಾಗೂ ಗೋರೂರಿನ ಶಾಲೆಗಳಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಕೂಲಿ ಮಾಡುವವರು ಪ್ರತಿದಿನ ನಮ್ಮ ಮಕ್ಕಳನ್ನು ಬೇರೆಯ ದೂರದ ಹಳ್ಳಿಗೆ ಕಳಿಸಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮೂರಿನ ಶಾಲೆ ನಮ್ಮೂರಲ್ಲಿ ಉಳಿಯಬೇಕು ಎಂದು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನು ಕೆಪಿಎಸ್ ಶಾಲೆಗೆ ನಾವು ಕಳಿಸಲು ಒಪ್ಪುವುದಿಲ್ಲ ಎಂದು ದೃಢೀಕರಿಸುತ್ತೇವೆ ಎಂದು ಸಹಿಗಳನ್ನು ಮಾಡಿ ಪತ್ರ ಬರೆದಿದ್ದಾರೆ ಎಂದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ, ಸಾರ್ವಜನಿಕರಾದ ಶಾಂತಾ ಶೆಟ್ಟಿ, ಪುಟ್ಟರಾಜಪ್ಪ, HR, ರವಿಶಂಕರ್, ಧರ್ಮರಾಜು, ತಿಮ್ಮೇಗೌಡ, ತಮ್ಮಯ್ಯ, ವೆಂಕಟೇಶ್, BN, N ಪುಟ್ಟಸ್ವಾಮಿಗೌಡ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.